ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಟ್ಟು 5 ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸುವ ಮೂಲಕ ನಿರ್ಮಾಣ ಮಾಡಿರುವ ಪಂಚಗ್ರಹಿ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು, ಇಲ್ಲಿ ಪ್ರಸ್ತುತ ನಿರ್ಮಾಣಗೊಂಡಿರುವ ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ. ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸಂಯೋಜನೆಗೆ ಹೆಚ್ಚು ಮಹತ್ವವನ್ನ ನೀಡಲಾಗುತ್ತದೆ. ಅಲ್ಲದೆ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಯೋಜನೆ ಹೊಂದಿದಾಗ ವಿಶೇಷ ರಾಜಯೋಗಗಳು ಸಹ ನಿರ್ಮಾಣಗೊಳ್ಳುತ್ತವೆ. ಅದರಂತೆ ಈಗ ರಾಶಿ ಚಕ್ರದ 12ನೇ ರಾಶಿ ಮೇಲಾಗಿ ಗುರು ಗ್ರಹದ ಸ್ವಾಮಿತ್ವದ ರಾಶಿ ಮೀನ ರಾಶಿಯಲ್ಲಿ ಒಟ್ಟು 5 ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಅತ್ಯಂತ ಪ್ರಬಲ ಯೋಗಗಳನ್ನು ನಿರ್ಮಾಣ ಮಾಡಿವೆ. ಇಲ್ಲಿ ವಿಶೇಷವಾಗಿ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು, ಗ್ರಹಗಳ ರಾಜಕುಮಾರನಾಗಿರುವ ಬುಧದೇವು, ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು, ಪಾಪಿ ಗ್ರಹ ಅಥವಾ ಛಾಯಾಗ್ರಹವೆಂದು ಕರೆಯಲಾಗುವ ರಾಹು ಗ್ರಹ ಮತ್ತು ವಿಶೇಷವಾಗಿ ನೆಪ್ಚೂನ್ ಗ್ರಹವೂ ಕೂಡ ಗುರು ಗ್ರಹದ ರಾಶಿ ಮೀನರಾಶಿಯಲ್ಲಿ ಗೋಚರಿಸುತ್ತಲಿವೆ. ಇಲ್ಲಿ ಪ್ರಸ್ತುತ ಈ 5 ರಾಶಿಗಳು ಒಟ್ಟಿಗೆ ಗೋಚರಿಸಲಾಗಿ ಪಂಚಗ್ರಹಿ ರಾಜಯೋಗದ ಜೊತೆಗೆ ಇಲ್ಲಿ ಪರಸ್ಪರ ಸಂಯೋಜನೆ ಹೊಂದುವುದರ ಮೂಲಕ ಇತರೆ ಕೆಲ ಶುಭ ಮತ್ತು ಅಶುಭ ಯೋಗಗಳನ್ನು ನಿರ್ಮಾಣ ಮಾಡಿವೆ. ಅದರಂತೆ ಇಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯ ಬುಧನಿಂದಾಗಿ ವಿಶೇಷ ಶುಭಕರ ರಾಜಯೋಗವಾಗಿರುವ ಬುಧಾದಿತ್ಯ ರಾಜಯೋಗ, ಹಾಗೆ ಸೂರ್ಯ ಮತ್ತು ಶುಕ್ರದೇವನಿಂದಾಗಿ ಶುಕ್ರಾದಿತ್ಯ ರಾಜಯೋಗ, ಜೊತೆಗೆ ಶುಕ್ರ ಮತ್ತು ಬುಧನಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ, ಶುಕ್ರ ಮತ್ತು ರಾಹುವಿನಿಂದಾಗಿ ವಿಪರೀತ ರಾಜಯೋಗ, ಸೂರ್ಯ ಮತ್ತು ರಾಹುವಿನ ನಕಾರಾತ್ಮಕ ಯೋಗದ ನಿರ್ಮಾಣವಾಗಿರಲಿದೆ. ಈ ಎಲ್ಲ ರಾಜಯೋಗಗಳು ಪ್ರತ್ಯೇಕವಾಗಿ ವಿಭಿನ್ನ ಫಲಗಳನ್ನು ಪ್ರದಾನ ಮಾಡಲಿದ್ದು, ಇಲ್ಲಿ ವಿಶೇಷವೆನ್ನುವಂತೆ ಈ 5 ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಪಂಚಗ್ರಹಿ ಯೋಗದ ಮೂಲಕ ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿವೆ. ಕಾರಣ, ಇಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರ ಗ್ರಹಗಳೆಲ್ಲವೂ ವಿಶೇಷ ಶುಭ ಗ್ರಹಗಳಾಗಿವೆ. ಈ ಗ್ರಹಗಳ ಸಂಯೋಜನೆ ಅಥವಾ ಈ ಗ್ರಹಗಳು ಪ್ರತ್ಯೇಕವಾಗಿಯೂ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡುತ್ತವೆ. ಹೀಗಾಗಿ ಇಲ್ಲಿ ಪಂಚಗ್ರಹಿ ರಾಜಯೋಗದ ಪ್ರಭಾವಗಳು ಬಹುತೇಕ ಮಾರ್ಚ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಹೆಚ್ಚು ಶುಭಕರವಾಗಿರಲಿವೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಈ ರೀತಿ ಒಟ್ಟಿಗೆ ಹಲವು ಗ್ರಹಗಳ ಸಂಯೋಜನೆ ಹೊಂದುವುದು ಹೆಚ್ಚು ವಿರಳವಾಗಿರಲಿದ್ದು, ಇದು ಕೆಲ ಸಂದರ್ಭದಲ್ಲಿ ಶುಭ ಸೂಚಕವಾದರೆ ಕೆಲ ಸಂದರ್ಭದಲ್ಲಿ ಅಶುಭ ಸೂಚಕವೂ ಆಗಿರಲಿದ್ದು, ಇಲ್ಲಿ ವೈಯಕ್ತಿಕ ಕುಂಡಲಿಯಲ್ಲಿನ ಗ್ರಹಗಳ ಸ್ಥಾನದ ಆಧಾರದ ಮೇಲೆ ಪ್ರತ್ಯೇಕ ಜಾತಕದವರು ನಡೆದುಕೊಳ್ಳಬೇಕು ಎಂದು ಹೇಳಲಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿ ಪ್ರಸ್ತುತ ಮೀನ ರಾಶಿಯಲ್ಲಿ ಒಟ್ಟು 5 ಗ್ರಹಗಳ ಸಂಯೋಜನೆಯಿಂದಾಗಿ ರೂಪುಗೊಂಡಿರುವ ಪಂಚಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, ಪ್ರಸ್ತುತ ರೂಪುಗೊಂಡಿರುವ ಪಂಚಗ್ರಹಿ ವಿಶೇಷ ರಾಜಯೋಗವು ಗುರುವಿನ ರಾಶಿ ಮೀನ ರಾಶಿಯಲ್ಲಿ, ಅಂದರೆ ನಿಮ್ಮ ಕರ್ಮ ಭಾವವನ್ನ ಪ್ರಭಾವಿತಗೊಳಿಸಲಿದೆ. ಹೀಗಾಗಿ ಇಲ್ಲಿ ರೂಪುಗೊಂಡಿರುವ ಈ ಯೋಗವು ಮೊಟ್ಟ ಮೊದಲಿಗೆ ಆರ್ಥಿಕ ರೂಪದಲ್ಲಿ ಹೆಚ್ಚು ಫಲಪ್ರದವಾಗಿ ಸಿದ್ಧಗೊಳ್ಳಲಿದೆ. ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿಸುವುದರ ಜೊತೆಗೆ ಹಣವನ್ನು ಬೆಳೆಸುವ ಕಲೆಯನ್ನ ಕಲಿಯಲಿದ್ದೀರಿ. ಇದು ಇಡೀ ಜೀವಮಾನಕ್ಕೆ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ. ಇಲ್ಲಿ ಖರ್ಚುಗಳ ತಗ್ಗುವ ಮೂಲಕ ಆರ್ಥಿಕ ಸ್ಥಿತಿ ಸದೃಢಗೊಳ್ಳಲಿದೆ. ಹೀಗಾಗಿ ಇಲ್ಲಿ ಸಾಲದಿಂದ ಮುಕ್ತಿ ಹೊಂದುವುದರ ಜೊತೆಗೆ ಆಸ್ತಿ ಖರೀದಿಯ ಯೋಗ ನಿಮ್ಮದಾಗಿರಲಿದೆ. ಇಲ್ಲಿ ಯಾತ್ರೆಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಇರುವ ಜಾತಕದವರು ಈ ಅವಧಿಯಲ್ಲಿ ಹೆಚ್ಚು ಯಾತ್ರೆಗಳನ್ನು ಕೈಗೊಳ್ಳುವ ಅವಕಾಶಗಳು ಕೂಡ ಲಭಿಸಲಿವೆ. ಇಲ್ಲಿ ಯಾರ ವ್ಯಾಪಾರ ಯಾತ್ರೆಗಳೊಂದಿಗೆ ಬೆಸೆದುಕೊಂಡಿವೆಯೋ ಅಂತಹ ಜಾತಕದವರು ಈ ಅವಧಿಯಲ್ಲಿ ಧನವಂತರಾಗುವ ಯೋಗವೂ ಕೂಡ ಪ್ರಬಲವಾಗಿರಲಿದೆ. ಇದರ ಜೊತೆಗೆ ಇಲ್ಲಿ ರೂಪುಗೊಂಡಿರುವ ರಾಜಯೋಗವು ವ್ಯಕ್ತಿಯನ್ನ ದಯಾಳುವನ್ನಾಗಿಸುತ್ತದೆ, ಪುಣ್ಯವಂತರನ್ನಾಗಿಸುತ್ತದೆ. ಜೊತೆಗೆ ಸಮೃದ್ಧ ಯೋಗದಿಂದಾಗಿ ವ್ಯಕ್ತಿಯು ಬುದ್ಧಿವಂತರಾಗುವುದರೊಂದಿಗೆ ಚಿರಂಜೀವಿಯಾಗಿಯೂ ಕಾಣಿಸಿಕೊಳ್ಳುತ್ತಾರೆ. ಅದರಲ್ಲೂ ಈ ಯೋಗವು ಶುಭ ಸಮಯದಲ್ಲಿ ನಿರ್ಮಾಣವಾಗುತ್ತದೆಯಾದರೆ ಜೀವನಮಾನದ ಶ್ರೇಷ್ಠ ಪದವಿಯನ್ನ ವ್ಯಕ್ತಿಯು ಹೊಂದುತ್ತಾನೆ. ಇಲ್ಲಿ ಒಟ್ಟು 5 ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸಲಾಗಿ ಅದ್ಭುತ ರಾಜಯೋಗದ ನಿರ್ಮಾಣವಾಗುತ್ತದೆ. ಇಲ್ಲಿ ನಿರ್ಮಾಣವಾಗುತ್ತಲಿರುವ ರಾಜಯೋಗವು ಭೂಮಿ ಭವನದ ಸುಖವನ್ನು ಕರುಣಿಸುವ ಯೋಗವಾಗಿದೆ. ಇಲ್ಲಿ ನಿಮ್ಮ ಸ್ವಪರಿಶ್ರಮದಿಂದಾಗಿ ಅಚಲ ಸಂಪತ್ತಿನ ಪ್ರಾಪ್ತಿಯೂ ಕೂಡ ಉಂಟಾಗುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಧನವೃದ್ಧಿಯೂ ಕೂಡ ಉಂಟಾಗುತ್ತದೆ. ಇಲ್ಲಿ ನಿಮ್ಮ ಬುದ್ಧಿಶಕ್ತಿಯಲ್ಲಿಯೂ ವೃದ್ಧಿ ಉಂಟಾಗಲಿದೆ. ಅಲ್ಲದೆ ಇಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕ್ಷಮತೆಯೂ ಕೂಡ ಅಧಿಕ ಪ್ರಭಾವಶಾಲಿಯಾಗಿರಲಿದೆ. ಹೀಗಾಗಿ ಇಲ್ಲಿ ಯಾರು ವಾಣಿಜ್ಯ ಸಂಬಂಧಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಲಿದ್ದಾರೋ ಅವರಿಗೆ ವಿಶೇಷ ಸಫಲತೆ ಮತ್ತು ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ 5 ಶುಭ ಗ್ರಹಗಳು ಗುರುವಿನ ರಾಶಿಯಲ್ಲಿರುವುದು ಇಲ್ಲಿ ಹೆಚ್ಚು ವಿಶೇಷತೆಗೆ ಕಾರಣವಾಗಲಿದೆ. ಇದರಿಂದಾಗಿ ಇಲ್ಲಿ ವ್ಯಕ್ತಿಯು ಹೆಚ್ಚು ಲವಲವಿಕೆಯನ್ನ ಹೊಂದುತ್ತಾನೆ. ಇಲ್ಲಿ ನೀವು ಹೆಚ್ಚು ಪ್ರಖರತೆ ಹೊಂದುವುದರೊಂದಿಗೆ ಕಾರ್ಯಚತುರತೆಯನ್ನು ಸಹ ಹೊಂದಿರುತ್ತಾರೆ. ಇಲ್ಲಿ ಯಾರು ತಮ್ಮ ಕರ್ಮಗಳನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವರೋ ಅವರಿಗೆ ಈ ಅವಧಿಯಲ್ಲಿ
ಅವಧಿಯಲ್ಲಿ ವಿಶೇಷ ಸಫಲತೆ ಖಂಡಿತ ಲಭಿಸಲಿದೆ. ಇಲ್ಲಿ ನಿಮಗೆ ಉನ್ನತಿಯ ಹಲವು ಅವಕಾಶಗಳು ಲಭಿಸುವುದರೊಂದಿಗೆ ಜನರಿಂದಾಗಿ ನಿಮಗೆ ಹೆಚ್ಚು ಪ್ರೋತ್ಸಾಹವೂ ಕೂಡ ಸಿಗಲಿದೆ. ವಿಶೇಷವಾಗಿ ಇಲ್ಲಿ ಕೆಲ ಮಿಥುನ ರಾಶಿಯ ಜಾತಕದವರು ಈ ಅವಧಿಯಲ್ಲಿ ದೊಡ್ಡ ಅಭಿಯಾನವೊಂದರ ಭಾಗವಾಗಿ ಕಾರ್ಯನಿರ್ವಹಿಸಬಹುದಾಗಿದ್ದು, ಇದರಿಂದಾಗಿ ಇಲ್ಲಿ ನಿಮ್ಮನ್ನ ಇತರರು ಗುರುತಿಸಲಿದ್ದಾರೆ. ಜತೆಗೆ ಇಲ್ಲಿ ನಿಮ್ಮ ಪದ ಪ್ರತಿಷ್ಠೆಯಲ್ಲಿಯೂ ವೃದ್ಧಿ ಕಂಡು ಬರಲಿದೆ. ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದಾರೋ ಅಥವಾ ಯಾರು ಸಾಮಾಜಿಕ ಜೀವನದಲ್ಲಿ ಇರುವರೋ ಅವರಿಗೆ ಹೆಚ್ಚು ಲಾಭವನ್ನು ತಂದು ಕೊಡಲಿದೆ. ಪದ ಪ್ರತಿಷ್ಠೆಯನ್ನು ಹೊಂದುವ ವಿಶೇಷ ಅವಕಾಶದ ಪ್ರಾಪ್ತಿ ಈ ಅವಧಿಯಲ್ಲಿ ಹಲವು ಜಾತಕದವರು ಪಡೆದುಕೊಳ್ಳಲಿದ್ದಾರೆ. ಇದರ ಜತೆಗೆ ಇಲ್ಲಿ ನಿರ್ಮಾಣವಾಗಲಿರುವ 5 ಗ್ರಹಗಳ ಸಂಯೋಜನೆಯು ನಿಮಗೆ ಮಾನ ಸಮ್ಮಾನವನ್ನು ಸಹ ಹೆಚ್ಚಿಸಲಿದೆ. ಇಲ್ಲಿ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ದೇವಬುಧ ಮತ್ತು ಶುಕ್ರದೇವನೊಂದಿಗೆ ಯುತಿಯನ್ನು ಹೊಂದಿರುವುದರೂ ನಿಮ್ಮ ಪ್ರಖರತೆಯನ್ನು ಹೆಚ್ಚಿಸಲಿದೆ. ಇಲ್ಲಿ ನೀವು ಅತಿಯ ಊರ್ಜೆಯಿಂದ ಕಂಗೊಳಿಸಬಹುದಾಗಿದೆ. ಈ ಎಲ್ಲದರ ಜತೆಗೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಂತಾನ ಪಕ್ಷದ ಕಡೆಯಿಂದಲೂ ವಿಶೇಷ ಖುಷಿಯ ಪ್ರಾಪ್ತಿ ಉಂಟಾಗಬಹುದಾದ ಯೋಗವಿರಲಿದೆ. ಜತೆಗೆ ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವೂ ಕೂಡ ಇರಲಿದೆ. ಈ ವಿಶೇಷ ಅವಧಿಯಲ್ಲಿ ಇತರ ಸಹಾಯಕ್ಕೂ ನೀವು ಧಾವಿಸುವ ಗುಣವನ್ನು ಹೊಂದಿರಲಿದ್ದೀರಿ. ಇಲ್ಲಿ ರಾಹು ಗ್ರಹದ ನಕಾರಾತ್ಮಕತೆ ಇರಲಿದೆಯಾದರೂ ಇಲ್ಲಿ ಹೆಚ್ಚು ಶುಭ ಗ್ರಹಗಳ ಸಂಯೋಜನೆಯಿಂದಾಗಿ ರಾಹುವಿನ ನಕಾರಾತ್ಮಕತೆಯೂ ಕೂಡ ಖಂಡಿತ ಶಮನಗೊಳ್ಳಬಹುದಾಗಿದೆ. ಬದಲಿಗೆ ಇಲ್ಲಿ ರಾಹು ಗ್ರಹವು ಶುಕ್ರನೊಂದಿಗೆ ಸೇರಿ ವಿಶೇಷ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ. ಈ ಅವಧಿಯಲ್ಲಿ ಯಾರೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಲಿದ್ದಾರೋ ಅವರು ಈಗ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬರಲು ಖಂಡಿತ ಸಮಯ ಸಹಕಾರಿಯಾಗಿರಲಿದೆ. ಇಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಭರಪೂರ ವೃದ್ಧಿ ಉಂಟಾಗಲಿದೆ. ಈ ಎಲ್ಲದರ ಜತೆಗೆ ಇಲ್ಲಿ ನೀವು ಹೆಚ್ಚು ವ್ಯಾವಹಾರಿಕವಾಗಿ ರೂಪುಗೊಳ್ಳುವುದರೊಂದಿಗೆ ಇಲ್ಲಿ ನೀವು ಹೆಚ್ಚು ಜ್ಞಾನವನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನೀವು ಅನೇಕ ರೀತಿಯ ರಹಸ್ಯಗಳನ್ನು ಭೇದಿಸಬಲ್ಲವರಾಗಿಯೂ ಕಂಡುಬರಲಿದ್ದೀರಿ. ಹೀಗಾಗಿ ಇಲ್ಲಿ ರಾಜಕೀಯದಲ್ಲಿರುವವರು ವಿಶೇಷ ಯಶಸ್ಸಿಗೂ ಇಲ್ಲಿ ಪಾತ್ರರಾಗಲಿದ್ದಾರೆ. ಇನ್ನು ಇಲ್ಲಿ ನಿರ್ಮಾಣಗೊಳ್ಳುತ್ತಲಿರುವ ಪಂಚಗ್ರಹಿ ರಾಜಯೋಗ ಬಹುತೇಕ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡುವ ಅವಕಾಶವನ್ನು ನಿಮಗೆ ಕಲ್ಪಿಸಲಿದೆ. ಹೀಗಾಗಿ ಇಲ್ಲಿ ನೀವು ಖಂಡಿತ ಕೈ ಇಟ್ಟ ಕಡೆಗಳಲ್ಲಿ ಕೇವಲ ಪ್ರಗತಿಯನ್ನೇ ಹೊಂದುವಂತೆ ಕಂಡುಬರಲಿದ್ದೀರಿ. ವಿಶೇಷವಾಗಿ ಈ ಅವಧಿಯಲ್ಲಿ ಯಾರು ಹೆಚ್ಚು ಪರಿಶ್ರಮದಿಂದ ಕೂಡಿರುತ್ತಾರೋ ಅವರು ಹಿಂದೆ ಎಂದೂ ಕಂಡಿರದ ರೀತಿಯ ಸಫಲತೆಯನ್ನ ಈ ಅವಧಿಯಲ್ಲಿ ಹೊಂದಲು ಸಾಧ್ಯವಾಗಲಿದೆ. ಇಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಯೋಜನೆಗಳಲ್ಲಿ ವಿಶೇಷ ಪುರಸ್ಕಾರವನ್ನು ಹೊಂದಲಿದ್ದೀರಿ. ಹೀಗಾಗಿ ಇಲ್ಲಿ ನಿರ್ಮಾಣಗೊಳ್ಳುತ್ತಲಿರುವ ಪಂಚಗ್ರಹಿ ರಾಜಯೋಗದ ಪ್ರಭಾವಗಳು ನಿಮ್ಮ ಪಾಲಿಗೆ ಒಂದು ವರದಾನವೆಂಬಂತೆ ಸಾಬೀತಾಗಲಿದ್ದು, ಇಲ್ಲಿ ನೀವು ನಿಮ್ಮ ಪರಿಶ್ರಮದಿಂದ ಹಿಂದೆ ಸರಿಯದೆ ಹೆಚ್ಚು ಸಫಲತೆಯನ್ನು ಹೊಂದಬಹುದಾಗಿದೆ. ಈ ವಿಶೇಷ ಸಮಯದಲ್ಲಿ ನೀವು ಸಂಬಂಧಗಳನ್ನು ನಿರ್ವಹಿಸುವ ಕಲೆಯನ್ನು ಸಹ ಕರಗತ ಮಾಡಿಕೊಳ್ಳುವುದರ ಮೂಲಕ ಸಂಬಂಧಗಳನ್ನು ಸದೃಢಗೊಳಿಸಲಿದ್ದೀರಿ. ಇಲ್ಲಿ ನಿಮ್ಮ ವಿಶೇಷ ಪ್ರಖರತೆಯು ನಿಮ್ಮ ಯಶಸ್ಸಿಗೆ ಕಾರಣವಾಗಿರಲಿದ್ದು, ಇಲ್ಲಿ ಮನೆ ಪರಿವಾರದಲ್ಲಿ ಖಂಡಿತ ಹರ್ಷದಾಯಕ ವಾತಾವರಣ ನಿರ್ಮಾಣಗೊಳ್ಳಲಿದೆ. ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು, ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ರೂಪಿಸಿಕೊಂಡು ಮುನ್ನಡೆಯುವುದು ಉತ್ತಮವಾಗಿರಲಿದೆ. ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು, ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯನ್ನು ಆರಾಧಿಸುವುದು, ವಿಶೇಷವಾಗಿ ಬುಧವಾರದ ದಿನದಂದು ಗಣೇಶ ಭಗವಾನನಿಗೆ ಸಿಹಿ ನೈವೇದ್ಯವನ್ನು ಸಮರ್ಪಿಸುವುದು ಮಾಡಬೇಕು. ಇದರಿಂದಾಗಿ ಈ ಸಮಯ ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ. ವೀಕ್ಷಕರೇ, ಇಲ್ಲಿ ನಿರ್ಮಾಣಗೊಳ್ಳಲಿರುವ ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.